ಎಲ್ರಿಗೂ ನಮಸ್ಕಾರ. ನಾವು ಇಂದು ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವ ಪಾಠದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲ ಸಕಲ ಜೀವಿಗಳಿಗೆ ಭೂಮಿಯೇ ಆವಾಸ ಸ್ಥಾನವಾಗಿದೆ. ಭೂಮಿ ಮೇಲೆ ಎಲ್ಲ ರೀತಿಯ ಅನುಕೂಲಕರ ವಾತಾವರಣ ಇರುವುದರಿಂದ ಎಲ್ಲ ಜೀವಿಗಳು ವಾಸ ಮಾಡುತ್ತವೆ. ಹಾಗಾಗಿಯೇ ನಮ್ಮ ಸುತ್ತಮುತ್ತಲು ಸಸ್ಯಗಳು, ಪ್ರಾಣಿಗಳು, ನಾವುಗಳು ಅಂದರೆ ಮನುಷ್ಯರೊಂದಿಗೆ ಹಲವಾರು ಕಣ್ಣಿಗೆ ಕಾಣುವ ಹಾಗೂ ಕಣ್ಣಿಗೆ ಕಾಣದ ಇರುವ ಜೀವಿಗಳಿಗೆ ಈ ಭೂಮಿ ಆವಾಸ ಸ್ಥಾನವಾಗಿದೆ. ಒಂದು ಹಾಡಿನ ಮೂಲಕ ಈ ಭೂಮಿಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಯೋಣ, ಸರಿನಾ? ಕೇಳು ತಮ್ಮ ಕೇಳು ತಂಗಿ, ಭೂಮಿ ಬಗ್ಗೆ ಗೊತ್ತೇನು? ಹೇಳು ಅಣ್ಣ ಹೇಳು ಅಕ್ಕ, ಭೂಮಿ ಬಗ್ಗೆ ಮತ್ತೇನು? ಸೂರ್ಯ ಒಂದು ನಕ್ಷತ್ರವಂತೆ, ಅವನಿಗೆ 8 ಗ್ರಹಗಳಂತೆ. ನಾನು ನೀನು ಇರುವುದು ಎಲ್ಲಿ? ಅದುವೇ 3ನೇ ಗ್ರಹದಲ್ಲಿ. ಇಲ್ಲಿ ನೀರು ಉಂಟು, ಗಾಳಿ ಉಂಟು, ಜೊತೆಗಿರಲು ಜೀವರಾಶಿ ಉಂಟು. ಅದರಲ್ಲಿ ಒಂದು ನೀನು ಹೇಳು ಜಾಣನಂತೆ. ಗೊತ್ತಾಯ್ತಣ್ಣ ಗೊತ್ತಾಯ್ತು ಅಕ್ಕ, ಅದರಲ್ಲಿ ಒಂದು, ನನಗೂ ಅದುವೇ ನೀಲಿ ಗ್ರಹವಂತೆ. ಕೇಳು ತಮ್ಮ ಕೇಳು ತಂಗಿ. ಸ್ನೇಹಿತರೆ, ಹಾಡಾಗಿತ್ತು. ಈ ಹಾಡಿನಲ್ಲಿ ನೀವುಗಳು ಇಂದಿನ ತರಗತಿಗಳಲ್ಲಿ ಆಕಾಶಕಾಯಗಳು, ಸೌರವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ನೀವು ಕಲ್ತಿರುವಂತಹ ಕಲಿಕಾಂಶಗಳನ್ನೇ ಈ ಹಾಡಿನ ರೂಪದಲ್ಲಿ ಕೇಳಿದ್ದೀರಿ. ಹಾಗಾಗಿ ಈ ಹಾಡು ತುಂಬ ಇಷ್ಟ ಆಗಿರ್ಬೇಕು ನಿಮಗೆ. ಸರಿ ಸ್ನೇಹಿತರೆ, ನಮಗೆ ಆವಾಸ ಸ್ಥಾನವಾಗಿರ್ತಕ್ಕಂಥ ಈ ಭೂಮಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಹಾಗೂ ನಮಗೆ ಗೊತ್ತಿರದೇ ಇರತಕ್ಕಂಥ ಹಲವಾರು ವಿಚಾರಗಳನ್ನು ಪ್ರಶ್ನೋತ್ತರ ಮೂಲಕ ಚರ್ಚೆ ಮಾಡ್ತಾ ನಮ್ಮ ಶಿಕ್ಷಕರು ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ. ಸರಿ, ಹಾಗಾದರೆ ಈ ಚರ್ಚೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಸ್ನೇಹಿತರೆ, ಇಲ್ಲಿವರೆಗೆ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವ ವಿಷಯದ ಕುರಿತಾಗಿ ಹಲವು ವಿಷಯಗಳನ್ನು ಮನನ ಮಾಡಿಕೊಳ್ತಲೇ ಒಂದು ಹಾಡನ್ನು ಕೂಡ ಅದರ ಕುರಿತಾಗಿ ಕೇಳಿದ್ದೀವಿ ಪೀಠಿಕೆಯ ಭಾಗದಲ್ಲಿ. ಈಗ ನಮಗೂ ಸಹ ಭೂಮಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಭೂಮಿಯ ಗಾತ್ರ, ಭೂಮಿಯ ಆಕಾರ ಹೇಗಿದೆ, ಭೂಮಿ ಏನೆಲ್ಲ ಖಂಡಗಳನ್ನು ಒಳಗೊಂಡಿದೆ, ಸಾಗರಗಳ ಹಂಚಿಕೆ ಹೇಗಾಗಿದೆ, ಇನ್ನು ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಗೂಡು ಕಟ್ಟಿದ್ದಾವೆ. ಸೊ ಈ ನಮ್ಮ ಮನಸ್ಸಿನಲ್ಲಿ ಗೂಡು ಕಟ್ಟಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು, ಸಂಶಯಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಈ ವಿಷಯದ ತಜ್ಞರು ಜೊತೆಗಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತನಾಡೋಣ. ಮೇಡಮ್ ನಮಸ್ಕಾರ. ನಮಗೆ ಭೂಗೋಳಶಾಸ್ತ್ರವನ್ನು ಕುರಿತು ಸುಲಭವಾಗಿ ಭೂಗೋಳಶಾಸ್ತ್ರವನ್ನು ಅರ್ಥೈಸ್ಕೊಳ್ಳಿಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ. ಒಂದಷ್ಟು ಅನುಕೂಲ ಮಾಡ್ಬೋದಾ ಸರ್? ಭೂಗೋಳಶಾಸ್ತ್ರವು ಬಹಳಷ್ಟು ಸುಲಭ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದರಷ್ಟು ಸುಲಭದ ವಿಚಾರ ಮತ್ತೊಂದಿಲ್ಲ. ಭೂಗೋಳಶಾಸ್ತ್ರವು ನಮಗೆ ಬಹಳಷ್ಟು ವಿಷಯಗಳ ಬಗ್ಗೆ ಸಂಬಂಧವನ್ನು ಉಂಟು ಮಾಡಿ ಈ ವಿಷಯವನ್ನು ಕಲಿಯೋದಕ್ಕೆ ಪ್ರೇರಣೆ ಕೂಡ ಆಗುತ್ತೆ. ಹಾಗಾಗಿ ಭೂಗೋಳಶಾಸ್ತ್ರ ನಮಗೆ ಸ್ವಲ್ಪ ಕಲಿಯೋದಕ್ಕೆ ಕಷ್ಟ ಅನಿಸಿದ್ರೂ ಕೂಡ ಇದು ಭೂಗೋಳಶಾಸ್ತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಭೂಮಿ ಒಂದು ಜೀವಂತ ಗ್ರಹ ಎನ್ನುವಂಥ ಪಾಠದಲ್ಲಿ ನಿಮಗೆ ಇರುವಂತಹ ಸಂದೇಹ ಅಥವಾ ಪ್ರಶ್ನೆಗಳನ್ನು ನಿವಾರಣೆ ಮಾಡಲು ಪ್ರಯತ್ನಿಸುತ್ತೇನೆ. ಮೇಡಮ್, ಮೊದಲ ಪ್ರಶ್ನೆ, ಭೂಮಿ ಗಾತ್ರ ಎಷ್ಟು? ಭೂಮಿ ಗಾತ್ರವನ್ನು ಮೊದಲ ಬಾರಿಗೆ ಅಳೆದವರು ಯಾರು? ಹೌದು, ಈ ಪ್ರಶ್ನೆ ಉತ್ತಮವಾಗಿದೆ. ನಾವೆಲ್ಲರೂ ಈ ಭೂಮಿ ಗಾತ್ರದ ಬಗ್ಗೆ ಇರುವಂಥ ಸಂದೇಹಗಳ ಬಗ್ಗೆ ಒಂದಷ್ಟು ಉತ್ತರ ಈಗ ನೋಡೋಣಂತೆ. ಮೊದಲಿಗೆ ಗ್ರೀಕ್ ದಾರ್ಶನಿಕರು ಭೂಮಿಯು ಗೋಳಾಕಾರವಾಗಿದೆ ಅಂತ ಹೇಳಿದರು. ಈಗ ಕ್ರಿಸ್ತಪೂರ್ವ 240ರಷ್ಟು ಹಿಂದೆ ಗ್ರೀಕ್ ದೇಶದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಪ್ರಖ್ಯಾತ ಖಗೋಳಶಾಸ್ತ್ರಜ್ಞರಾದ ಇರಟೋಸ್ತನೀಸ್ ಅನ್ನುವರು ಅದ್ರ ಬಗ್ಗೆ ಕೆಲವಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಇರಟೋಸ್ತನೀಸನ ಪ್ರಕಾರ ಭೂಮಿ ಮೊದಲು ಇರಟೋಸ್ತನೀಸ್ ಈತ ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಗಾತ್ರದ ಬಗ್ಗೆ ಅಳೆದಂಥವರು. ಇವರು ಪೃಥ್ವಿಯ ಪರಿಧಿ ಸುಮಾರು 48,000 ಕಿಲೋಮೀಟರ್ಗಳಷ್ಟಿದೆ ಅಂತ ಲೆಕ್ಕ ಹಾಕಿದ್ರು. ನೋಡಿ, ಈಗಿನಷ್ಟು ತಂತ್ರಜ್ಞಾನ ಆಗಿನ ಕಾಲದಲ್ಲಿ ಇದ್ದಿಲ್ಲ. ಇವರು ಹೇಳಿರುವಂಥ ಅಂಕಿ ಅಂಶಗಳ ಪ್ರಕಾರ ಇದೊಂದು ನವೀನ ತಂತ್ರಜ್ಞಾನಗಳ ಮೂಲಕ ಭೂಮಿ ಗಾತ್ರವನ್ನು ಅಳತೆ ಮಾಡಿದಾಗ ಅವನು ಹೇಳಿದ ಅಂಕಿ ಅಂಶಗಳಿಗೆ ಹತ್ತಿರವಾಗುತ್ತೆ ಅನ್ನೋ ಥರ ಇತ್ತು. ಒಮ್ಮೆ ಆಲೋಚನೆ ಮಾಡಿ ನೋಡಿದಾಗ ಆಗಿನ ಕಾಲದಲ್ಲೂ ಸಹ ಈ ಖಗೋಳಶಾಸ್ತ್ರದ ಎನ್ನುವುದನ್ನು ತಿಳಿಯುತ್ತದೆ. ಅದೇ ರೀತಿಯಲ್ಲಿ ನಮಗೆ ಸೌರವ್ಯೂಹದ ಬಗ್ಗೆ ನೋಡಿದಾಗ ಈ ಸೌರವ್ಯೂಹದಲ್ಲಿ ನಮ್ಮ ಭೂಮಿ 5ನೇ ಅತಿ ದೊಡ್ಡ ಗ್ರಹ. ಭೂಮಿಯ ಗಾತ್ರ ಕುರಿತು ಈ ಕೆಳಗಿನಂತೆ ಪ್ರಮುಖ ಅಂಶಗಳನ್ನು ನಾವು ನೋಡಬಹುದಾಗಿದೆ. ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ಗಳಷ್ಟಿದ್ದು, ಧ್ರುವೀಯ ವ್ಯಾಸ ಬಂದು 12,713 ಕಿಲೋಮೀಟರ್ಗಳಷ್ಟು ಆಗಿದೆ. ಅದರಂತೆ ಸಮಭಾಜಕ ವೃತ್ತದ ಪರಿಧಿ 40,077 ಕಿಲೋಮೀಟರ್ಗಳಷ್ಟು, ಧ್ರುವೀಯ ಪರಿಧಿ 40,000 ಕಿಲೋಮೀಟರ್ಗಳಷ್ಟು ಆಗಿರುತ್ತದೆ.
ಒಟ್ಟಾರೆಯಾಗಿ ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಆಗಿದೆ. ಇದು ಭೂಮಿಯ ಗಾತ್ರ ಹಾಗೂ ಭೂಮಿಯನ್ನು ಮೊದಲ ಬಾರಿಗೆ ಅಳೆದವರ ಕಥೆಯಾಗಿದೆ. ಮೇಡಮ್, ಮುಂದಿನ ಪ್ರಶ್ನೆ, ಭೂಮಿ ಮೇಲೆ ಎಷ್ಟು ಖಂಡಗಳಿದ್ದಾವೆ? ಸೊ ಭೂಮಿಯನ್ನು ಎಷ್ಟು ಸಾಗರಗಳು ಸುತ್ತುವರಿದಿದ್ದಾವೆ ಅನ್ನೋದನ್ನು ಹೇಳ್ಬೋದಾ? ಭೂಮಿ ಮೇಲೆ 7 ಖಂಡಗಳು. ಭೂಮಿಯ ಮೇಲೆ 7 ಖಂಡಗಳಿದ್ದಾವೆ ಸರ್. ಹಾಗೆ ಸಾಗರಗಳು ಕೂಡ 5 ಮಹಾಸಾಗರಗಳಿದ್ದಾವೆ. ಅದರಲ್ಲಿ ಪೆಸಿಫಿಕ್ ಮಹಾಸಾಗರ ಒಂದಾಗುತ್ತೆ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ, ಈ ರೀತಿ 5 ಮಹಾಸಾಗರಗಳು ನಮ್ಮ ಭೂಮಿಯನ್ನು ಸುತ್ತುವರೆದಿದ್ದಾವೆ ಸರ್. ಮೇಡಮ್, ಈಗ ಭೂಮಿಯ ಕುರಿತಾದಂಥ ಒಂದು ಬಹಳ ಮುಖ್ಯವಾದಂಥ ಮತ್ತು ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಭೂಮಿಯ ಭೌಗೋಳಿಕ ಹಂಚಿಕೆಯ ಕುರಿತು ಮಾಹಿತಿ ಕೊಡ್ಬೋದಾ? ಖಂಡಿತವಾಗಿ ಸರ್. ಈಗ ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ 71% ಭಾಗ ಜಲರಾಶಿಯಿಂದ ಕೂಡಿದೆ. ಹಾಗೆ 29% ಭಾಗ ನೀರಿನಿಂದ ಆವೃತವಾಗಿದೆ. ಹಾಗಾಗಿ ನಾವು ಈ ಭೂಮಿಯನ್ನು ಜಲಾವೃತ ಗ್ರಹ ಅಂತ ಕೂಡ ಕರಿತೇವೆ. ಹಾಗೆ ನಮಗೆಲ್ಲ ಗೊತ್ತಿರಲಿ, ಭೂಮಿಯ ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಭಾಗ ಭೂಭಾಗಗಳಿಂದಲೂ, ದಕ್ಷಿಣಾರ್ಧಗೋಳವು ಹೆಚ್ಚು ಜಲಭಾಗದಿಂದಲೂ ಆವೃತವಾಗಿದೆ. ಹೀಗಾಗಿ ನಾವು ಜಲಪ್ರಧಾನ ಗೋಳ ಅಂತ ಕೂಡ ಕರೆಯಲ್ಪಡ್ತೇವೆ. ಹೀಗಾಗಿ ನಾವು ಸಾಮಾನ್ಯವಾಗಿ ಉತ್ತರಾರ್ಧಗೋಳವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣಾರ್ಧಗೋಳವನ್ನು ಜಲ ಆವೃತವಾದಂತಹ ಗೋಳವೆಂದು ಕರೆಯುತ್ತೇವೆ. ಹೀಗೆ ಒಟ್ಟು ವಿಸ್ತೀರ್ಣದಲ್ಲಿ 61% ಭೂಭಾಗವು ಕೂಡಿದ್ದು 39% ಭಾಗ ನೀರಿನಿಂದ ಕೂಡಿರುತ್ತೆ. ಅದರಿಂದ ದಕ್ಷಿಣ ಗೋಳಾರ್ಧದಲ್ಲಿ 81% ಭಾಗ ನೀರಿನಿಂದ ಹಾಗೂ 19% ಭಾಗ ಭೂಮಿಯಿಂದ ಆವರಿಸಿದೆ ಎಂದು ವಿಜ್ಞಾನಿಗಳು ಒಂದು ಅಂದಾಜು ಮಾಡಿದ್ದಾರೆ ಸರ್. ಸ್ನೇಹಿತರೆ, ಇದುವರೆಗೆ ಭೂಮಿ ಒಂದು ಜೀವಂತ ಗ್ರಹ ಎಂಬ ವಿಷಯದ ಕುರಿತಾಗಿ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಇಷ್ಟಾಗಿ ಕೂಡ ಈ ಕುರಿತು ಇನ್ನೂ ನಮಗೆ ತಿಳ್ಕೊಳ್ಬೇಕಾದಂತಹ ಮಾಹಿತಿಗಳು, ವಿಷಯಗಳು ತುಂಬ ಇವೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದ.